ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿರುವುದು ನಮಗಂತೂ ಸ್ವಲ್ಪ ಬೇಸರದ ವಿಷಯ. ಯಾಕಂದ್ರೆ ಹಿಂದ ನಾಯಕ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದರ ಬೆನ್ನಲ್ಲೇ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಯೋಜನೆಗೊಳ್ತಾ ಇದ್ದಾರೆ. ಅದೇ ನಿಟ್ಟಿನಲ್ಲಿ ನಮ್ಮ ರೋಣ ಮತಕ್ಷೇತ್ರದ ಅನುಭವಿ ಶಾಸಕರು ಜೆ.ಎಸ್. ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನವನ್ನ ನೀಡಬೇಕು. ಯಾಕಂದ್ರೆ ಸುಮಾರು 45 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಒಳ್ಳೆ ರೀತಿಯಾಗಿ 4 ಸಾರಿ MLA ಆಗಿ ಆಯ್ಕೆಯಾಗಿದ್ದಾರೆ. ಜನರು ಸಹ ನಮ್ಮ ರೋಣ ಮತಕ್ಷೇತ್ರದ ಜನರು ಜೆ.ಎಸ್. ಪಾಟೀಲ್ ಮೇಲೆ ತುಂಬಾನೇ ಒಂದು ನಿರೀಕ್ಷೆ ಇಟ್ಕೊಂಡಿದ್ದಾರೆ. ಅವರು ಒಂದು ಸಚಿವರಾಗಬೇಕಂತ ಹೇಳಿ ಈ ಸಾರಿ 25,000 ಮತಗಳ ಅಂತರದಿಂದನೂ ಸಹ ನಮ್ಮ ಜೆ.ಎಸ್. ಪಾಟೀಲ್ ಸಾಹೇಬರು ಆಯ್ಕೆಗೊಂಡಿದ್ದಾರೆ. ಈ ಮುಂಬರುವ ದಿನಮಾನಗಳಲ್ಲಿ ಅವ್ರಿಗೂ ಒಂದು ಸಚಿವ ಸ್ಥಾನ ನೀಡಲಿ ಅಂತ ನಾ ಈ ಮೂಲಕ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ.